ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಈ ದಿನದ ಜಾತಕ ಫಲ ಸಂಚಿಕೆಯಲ್ಲಿ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರ, ಈ ದಿನದ ಪಂಚಾಂಗದ ಮಹತ್ವ, 12 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಶಾಸ್ತ್ರಿಗಳೇ, ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿವಸದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರ್ತಕ್ಕಂಥದ್ದು. ದ್ವಿತೀಯ ತಿಥಿ, ಧನಿಷ್ಠ ನಕ್ಷತ್ರ. ಈ ದಿವಸ ಮಂಗಳವಾರವಾಗಿದೆ. ಮಂಗಳವಾರ ನರಸಿಂಹಸ್ವಾಮಿಯ ಆರಾಧನೆ ಮಾಡೋದರಿಂದಾಗಿ ನಮಗೆ ಬಹಳ ವಿಶೇಷವಾದ ಅನುಗ್ರಹ ಉಂಟಾಗುತ್ತೆ. ನರಸಿಂಹ ಪ್ರಾರ್ಥನೆಯಿಂದ ಶತ್ರುಗಳ ಬಾಧೆ ಇರೋದಿಲ್ಲ, ಋಣಬಾಧೆ ಇರೋದಿಲ್ಲ. ಹೀಗಾಗಿ ನರಸಿಂಹ ಪ್ರಾರ್ಥನೆ ಬೇಕು ಭಯ ನಿವಾರಣೆಗೆ. ಜೀವ ಸಂಕುಲದ ಮೂಲಭೂತ ಗುಣ ಅದು ಯಾವುದಪ್ಪ ಅಂದರೆ ಭಯ. ಇದರಿಂದಾಗಿಯೇ ಮನುಷ್ಯ ಜೀವನದಲ್ಲಿ ತುಂಬ ಕಷ್ಟಪಡ್ತಾನೆ. ಭಯದ ಕಾರಣದಿಂದಾಗಿ ನಾವು ಪ್ರತಿ ವಿದ್ಯಾರ್ಥಿ ದೆಸೆಯಿಂದ ಹಿಡಿದು ಚೆನ್ನಾಗಿ ಓದಲಿಲ್ಲ, ಚೆನ್ನಾಗಿ ಓದ್ತಾನಾ ಇಲ್ವಾ ಮಗ ಅಲ್ಲಿಂದ ಹಿಡಿದು, ಒಳ್ಳೆಯ ಕ್ಲಾಸ್ ಸೇರಿಸ್ತೀವಾ ಇಲ್ವಾ ಅಲ್ಲಿಂದ ಹಿಡಿದು, ಒಳ್ಳೆ ಟೀಚರ್ ಸಿಗ್ತಾರಾ ಇಲ್ವಾ ಅಲ್ಲಿಂದ ಹಿಡಿದು, ಒಳ್ಳೆ ಕೆಲಸ ಸಿಗುತ್ತಾ ಇಲ್ವಾ, ಒಳ್ಳೆ ಹೆಂಡತಿ ಸಿಗ್ತಾಳಾ ಇಲ್ವಾ, ಒಳ್ಳೆ ಗಂಡು ಸಿಗುತ್ತಾ, ಒಳ್ಳೆ ಹೆಣ್ಣು ಸಿಗುತ್ತಾ ಇಲ್ವಾ, ಹೀಗೆ ಎಲ್ಲ ಕಡೆಯಲ್ಲೂ ಇದೊಂದು ಭಯ ಇದೆ ನಮಗೆ. ಆ ಭಯ ಕಾರಣದಿಂದಾಗಿ ನಾವು ತತ್ತರಿಸಿ ಹೋಗಿದ್ದೀವಿ ಜೀವನದಲ್ಲಿ. ಇಂಥ ಒಂದು ಭಯ ನಿವಾರಣೆಗೆ ನರಸಿಂಹ ಪ್ರಾರ್ಥನೆ ನೋಡಿ, ಅದು ವಿಶೇಷ ಶಕ್ತಿಯನ್ನು ತಂದುಕೊಡುತ್ತೆ. ನಮ್ಮೊಳಗೆ ಅಂತಃಶಕ್ತಿಯನ್ನು ತುಂಬುತ್ತೆ. ಯಾವುದಕ್ಕೂ ಭಯಪಡಬೇಡ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಅಳಬೇಡ. ಯಾಕೆಂದರೆ ಭಯ ಕಾರಣದಿಂದಾಗಿ ಹೇಳ್ತಾ ಇದೆಯಾ ನೀನು. ಮತ್ತು ಅದು ಯಾವ ರೀತಿಯ ಭಯ ಅಂದರೆ ಮಮಕಾರದ, ಎಲ್ಲಿ ಕಳ್ಕೊಂಡು ಬಿಡ್ತೀನೋ, ಇದೆಲ್ಲ ಬೇಕಾ, ಅದೊಂಥರ, ಅದು ಬೇರೆ ಕಥೆ ಬಿಡಿ, ಅದು ಬೇರೆ ರೀತಿಯ ವೈರಾಗ್ಯ ಅಂತ ಕೃಷ್ಣ ಆಮೇಲೆ ನಿರೂಪಣೆ ಮಾಡ್ತಾನೆ. ಅಂತೂ ನಮಗೆ ಭಯ ಪಡಬೇಡ. ಇದಕ್ಕೆ ಏನು ಮಾಡಬೇಕು ಅಂದರೆ ನರಸಿಂಹನ ಪ್ರಾರ್ಥನೆ ಮಾಡಿ. ಯಾರೋ ಸಂಕಷ್ಟದಲ್ಲಿರ್ತೀರ, ಯಾವುದೋ ಒಂದು ವ್ಯಥೆಯಲ್ಲಿರ್ತೀರ, ಪರಿಸ್ಥಿತಿಯನ್ನು ಎದುರಿಸಲಿಕ್ಕಾಗದೇ ಇರತಕ್ಕಂಥ ಸ್ಥಿತಿಯಲ್ಲಿರ್ತೀರ. ಅಂಥವರು ನೋಡಿ ನರಸಿಂಹ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ಆ ತೀರ್ಥ ಸೇವನೆ ಮಾಡಿ, ನರಸಿಂಹಸ್ವಾಮಿಗೆ ತುಳಸಿ ಅರ್ಚನೆ ಮಾಡಿಸಿ. ಪ್ರತಿ ದಿವಸ ನೀವೊಂದು ತುಳಸಿಯನ್ನು ಕೊಟ್ಟು ನೀವು ಕೆಲಸಕ್ಕೆ ಹೊರಡಿ. ನಿಮ್ಮ ಆತ್ಮವಿಶ್ವಾಸವೇ ಬೇರೆ, ನಿಮ್ಮ ಧೃತಿ ಶಕ್ತಿಯೇ ಬೇರೆ ಇರ್ತದೆ. ಅದು ಎಂಥ ಮೈಲೇಜ್ ಕೊಡುತ್ತೆ ಅಂದರೆ ನೀವು ಅನುಭವಿಸ್ಬೇಕೇ ವಿನಃ ಹೇಳಿದ್ರೆ ಅದನ್ನು ಪದಗಳಲ್ಲಿ ಕಟ್ಟಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಧೈರ್ಯವನ್ನು ನೀವು ನರಸಿಂಹನ ದರ್ಶನ ಮಾಡಿಕೊಂಡು ನೀವು ಹೋಗಿ, ನಿಮ್ಮ ಯಾವುದೇ ಕೆಲಸಕ್ಕೆ ಹೋಗಿ, ಆ ಸ್ಫೂರ್ತಿ ಒಳಗೆ ಸೇರ್ಪಡೆಯಾಗಿರೋ ಧೈರ್ಯ ಅದು ಬೇರೆ. ಅಂಥದ್ದೊಂದು ವಿಶ್ವಾಸ ತುಂಬಿಸುವಂಥ ಒಂದು ದೃಢವಾದ ಫಲವನ್ನು ಕೊಡ್ತಕ್ಕಂಥ ಆ ನರಸಿಂಹನ ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.